ನಮಸ್ಕಾರ ನನ್ನ ಪ್ರಿಯ ವಿದ್ಯಾರ್ಥಿ. ನಾವು ಭಾರತ ಎಂಬ ವಿಶೇಷ ಮತ್ತು ಅದ್ಭುತವಾದ ಸ್ಥಳದ ಬಗ್ಗೆ ಮಾತನಾಡೋಣ. ಇದು ನಮ್ಮ ಮಾತೃಭೂಮಿ. ಭಾರತವು ಸುಂದರವಾದ ದೇಶ. ನಾವು ಭಾರತೀಯರು ಎಂದು ಹೆಮ್ಮೆ ಪಡಬೇಕು. ಭಾರತಕ್ಕೆ ಅನೇಕ ಹೆಸರುಗಳಿವೆ. ನಾವು ಇದನ್ನು ಭರತ ಎಂದು ಕರೆಯುತ್ತೇವೆ. ಬಹಳ ಹಿಂದೆಯೇ ಕೆಲವು ಜನರು ಬಂದು ನಮ್ಮ ದೇಶಕ್ಕೆ ಒಂದು ಹೆಸರನ್ನು ಕೊಟ್ಟರು. ಅವರನ್ನು ಓರಿಯೆಂಟಲಿಸ್ಟ್ಗಳು ಎಂದು ಕರೆಯುತ್ತಿದ್ದರು ಮತ್ತು ಅವರು ನಮ್ಮ ಸುಂದರವಾದ ಭೂಮಿಯ ಬಗ್ಗೆ ಬರೆದರು. ಭಾರತವು ಬಹಳ ಜ್ಞಾನವಂತ ದೇಶ. ನಾವು ಜಗತ್ತಿಗೆ ಅನೇಕ ಪ್ರಮುಖ ವಿಷಯಗಳನ್ನು ನೀಡಿದ್ದೇವೆ. ನಾವು ಶೂನ್ಯ ಎಂಬ ಸಂಖ್ಯೆಯನ್ನು ನೀಡಿದ್ದೇವೆ ಎಂದು ನಿಮಗೆ ಗೊತ್ತಾ? ನಾವು ಗಣಿತ ಮತ್ತು ವಿಜ್ಞಾನವನ್ನೂ ಸಹ ಜಗತ್ತಿಗೆ ನೀಡಿದ್ದೇವೆ. ನಾವು ರಾಮಾಯಣ ಮತ್ತು ಮಹಾಭಾರತದಂತಹ ಅನೇಕ ಕಥೆಗಳನ್ನು ಹೊಂದಿದ್ದೇವೆ. ಅದು ನಮಗೆ ಉತ್ತಮ ಮೌಲ್ಯಗಳನ್ನು ಮತ್ತು ಸರಿಯಾದದ್ದನ್ನು ಕಲಿಸುತ್ತದೆ. ನಮ್ಮಲ್ಲಿ ಸನಾತನ ಧರ್ಮ ಎಂಬ ಬಹಳ ಹಳೆಯ ಮತ್ತು ವಿಶೇಷ ಜೀವನ ವಿಧಾನವೂ ಇದೆ. ಇದರರ್ಥ ಯಾವಾಗಲೂ ಇರುವ ಜೀವನ ವಿಧಾನ, ಹರಿಯುತ್ತಿರುವ ಸುಂದರವಾದ ನದಿಯಂತೆ. ಇದು ನಮಗೆ ದಯೆ ಮತ್ತು ಒಳ್ಳೆಯವರಾಗಿರಲು ಕಲಿಸುತ್ತದೆ. ಭಾರತದಲ್ಲಿ ನಾವು ವಿವಿಧ ಭಾಷೆಗಳನ್ನು ಮತ್ತು ವಿವಿಧ ರೀತಿಯ ಜನರನ್ನು ಹೊಂದಿದ್ದೇವೆ. ಆದರೆ ನಾವೆಲ್ಲರೂ ಒಂದೇ ದೊಡ್ಡ ಕುಟುಂಬ. ಇದನ್ನು ವೈವಿಧ್ಯತೆಯಲ್ಲಿ ಏಕತೆ ಎಂದು ಕರೆಯಲಾಗುತ್ತದೆ. ಇದರರ್ಥ ನಾವೆಲ್ಲರೂ ವಿಭಿನ್ನರು, ಆದರೆ ನಾವೆಲ್ಲರೂ ಒಟ್ಟಿಗೆ ಇದ್ದೇವೆ. ನಾವು ಒಂದೇ.